ನನ್ನ ಮಗಳಿಗೆ ಎಲ್ಲಿ ನ್ಯಾಯ ಸಿಕ್ತ ಅಂತ ಕರೆದಿದ್ದಾರೆ ಅಲ್ಲಿ ಹೋಗಿದ್ದೇನೆ. ಯಾವ ಸಂಘಟನೆಯಲ್ಲಿ ನಾನಿಲ್ಲ. ಹುಡುಗನನ್ನು ಎಲ್ಲಿದ್ರು ಹುಡುಕಿ ತನ್ನಿ, ಅವನಿಗೆ ಶಿಕ್ಷೆ ಕೊಡಿ ಅಂತ ಹೇಳುದಲ್ಲ, ಮದುವೆ ಮಾಡಿಸಿ, ಹುಡುಗಿಗೆ ಮದುವೆ ಮಾಡಿಸಿ, ಮಗುವಿಗೆ ಅವನ ಅಪ್ಪನ ಸ್ಥಾನ ಕೊಡಿಸಿ, ಅಷ್ಟೇ ನಾನು ಹೇಳುದು. ಬೇರೇನು ಹೇಳಿಕೆ ನಾನು ಈಗಾಗಲೇ ನಾನು ಸಂತ್ರಸ್ತೆಯನ್ನು ಮೀಟ್ ಆದೆ. ಆ ಮಗುವನ್ನು ನೋಡಿ ತುಂಬಾ ಮನಸ್ಸಿಗೆ ಬೇಜಾರು ಅಂತ ಅನ್ಸಿತು. ಯಾರಿಗೂ ಅನ್ಸ್ತದೆ, ಸಣ್ಣ ಮಗು. ನಾನು ಒಂದು ಅಮ್ಮ ಆಗಿದ್ದೇನೆ, ನನಗೂ ಆ ಹೆಣ್ಣು ಮಗಳ ಪ್ರಾಯದ ಮಕ್ಕಳಿದ್ದಾರೆ. ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಹೇಳುವವರು ಹೇಳ್ತಾರೆ ಪರಿಸ್ಥಿತಿ ತಂದು ಕೊಟ್ಟವ್ರು ಯಾರು ಅಂತ ಹೇಳಿ. ಏನೋ ಒಂದು ಸಿಚುವೇಶನ್, ಏನೋ ಒಂದು ಆಗಿ ಹೋಗಿದೆ, ತಪ್ಪಾಗಿ ಹೋಗಿದೆ, ಇಬ್ಬರಿಂದನೂ ತಪ್ಪಾಗಿದೆ. ಇದು ಸರಿ ಆಗ್ಬೇಕು ಅಂತಾದ್ರೆ ಮದುವೆ ಆಗ್ಬೇಕು. ಅದು ಒಂದೇ ಸೊಲ್ಯೂಷನ್. ಇದಕ್ಕೆ ಸೊಲ್ಯೂಷನ್ ತುಂಬಾ ಸಿಂಪಲ್ ಆಗಿದೆ. ಮತ್ತೆ ಯಾರ ಮಗ ಈ ಹುಡುಗ ಆಗಿದ್ದಾನೆ, ಅವರು ಇಬ್ರು ರೆಸ್ಪಾನ್ಸಿಬಲ್ ಸಿಟಿಸನ್ಸ್. ಅವರು ಅಪ್ಪ ಪಂಚಾಯತ್ ಮೆಂಬರ್ ಆಗಿದ್ದಾರೆ, ನೂರಾರು ಜನ ಅವರನ್ನು ನೋಡ್ತಾರೆ. ಅಮ್ಮ ಸ್ಕೂಲಲ್ಲಿ ಟೀಚರ್ ಆಗಿದ್ದವರು, ಸಾವಿರಾರು ಮಕ್ಕಳ ಭವಿಷ್ಯವನ್ನು ರೂಪಿಸಿದ್ದಾರೆ. ಹಾಗಿರುವಾಗ ಗಲಾಟೆ, ಜಗಳ, ಕೇಸು, ಕೋರ್ಟು ಯಾವುದೂ ಬೇಡ. ನೀವು ದಯವಿಟ್ಟು ಬಂದು ಸಂಧಾನ ಮಾಡಿ ಈ ಹುಡುಗಿ ಮತ್ತೆ ಆ ಮಗುವನ್ನು ಕರ್ಕೊಂಡು ಹೋಗಿ ಮದ್ವೆ ಮಾಡಿಸಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಕಾನೂನಲ್ಲಿ ಹೆಣ್ಣು ಮಕ್ಕಳಿಗೆ ಬೇಕಾದಷ್ಟು ಸವಲತ್ತುಗಳಿದೆ. ಅದಲ್ಲದೆ ಇವರು ಒಂದು ಸಣ್ಣ ಸಮುದಾಯದಿಂದ ಬಂದವರು. ಈ ಸಮುದಾಯಕ್ಕೆ ಪ್ರತಿ ಒಂದು ಹಿಂದುಳಿದ ವರ್ಗದ ಎಷ್ಟು ಜನ ಸೇರ್ತೀರಾ, ಎಲ್ಲರೂ ಬೆಂಬಲ ಸೂಚಿಸಬೇಕು. ಇದು ಅಗತ್ಯ ಇದೆ. ಮತ್ತೆ ಈಗಾಗ್ಲೇ ನಾನು ಮಹಿಳಾ ಆಯೋಗದ ಹತ್ರನೂ ಮಾತಾಡಿದ್ದೇನೆ. ಈಗಾಗ್ಲೇ ಅವರು ಏನೆಲ್ಲ ಲೀಗಲ್ ಪ್ರೊಸೀಜರ್ಸ್ ಮಾಡ್ಲಿಕ್ಕಿದೆ ಅದನ್ನೆಲ್ಲ ಮಾಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಈಗ SP ಅವರನ್ನು ಭೇಟಿ ಆಗ್ತೇನೆ. ಅದಲ್ಲದೆ ನಮ್ಮ ಹಿಂದುಳಿದ ಕಮಿಷನ್ ಏನಿದೆ ಅದರಿಂದ ಅವ್ರಿಗೆ ಏನೆಲ್ಲ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನ ನಾವು ಮಾಡ್ಲಿಕ್ಕೆ ರೆಡಿ ಇದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದಲ್ಲದೆ ನಾನೀಗ ಈಗಾಗ್ಲೇ ತಾಯಿ ಹತ್ರ ಮಾತಾಡ್ಕೊಂಡಿದ್ದೇನೆ. ಆ ಮಗು ಮತ್ತೆ ತಾಯಿದು ಸಂಪೂರ್ಣ ಖರ್ಚು ಏನಿದೆ ಅದನ್ನು ನಾನ್ ಭರಿಸ್ಲಿಕ್ಕೆ ರೆಡಿ ಇದ್ದೇನೆ. ನಮ್ಮ ಹೋರಾಟ ಇನ್ನು ಮುಂದಕ್ಕೂ ನಡೀತದೆ. ಯಾಕೆಂದ್ರೆ ಈ ಮಗಳು ಅವಳ ಮನೆ ಸೇರ್ಬೇಕು, ಆ ಮಗುವಿಗೆ ಒಂದು ಅಪ್ಪ ಸಿಗ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಪ್ರಕರಣ ಬೆಳಕಿಗೆ ಬರೋ ಮುಂಚೆನೆ ಸಂಧಾನಕ್ಕೆ ಬರ್ತಾರೆ, ಇದರ ಅರ್ಥ ಏನು? ಫಸ್ಟಿಗೆ ಅವರೊಂದು ಸಂಧಾನಕ್ಕೆ ಬಂದಿದ್ರು ಅಂತ ಹೇಳಿ ನನ್ಗೆ ಗಮನಕ್ಕೆ ಬಂತು. ಬಟ್ ಆವಾಗ ಅವರು ಒಪ್ಕೊಂಡಿದ್ರಂತೆ ಮದ್ವೆ ಮಾಡಿಸ್ತೀವಿ ಅಂತ ಹೇಳಿ. ಆ ಹುಡುಗನಿಗೆ 21 ವರ್ಷ ಆಗ್ಬೇಕು ಅಂತ ಹೇಳಿದ್ದಾರೆ ಅವರು. 21 ವರ್ಷ ಆದ ಕೂಡಲೇ ಅವ್ರೀಗ ತಿರ್ಗೇಟ್ ಬೀಳಿದ್ದಾರೆ, ನಾವು ಮದ್ವೆ ಮಾಡಿಸಿ ಕೊಡುದಿಲ್ಲ ಅಂತ ಹೇಳಿ. ಮತ್ತೆ ಬೇರೆ ಬೇರೆ ರೀತಿಯ ಆಮಿಷಗಳನ್ನೆಲ್ಲ ಕೊಟ್ಟಿದಾರಂತೆ. ಮಗುವನ್ನ ಅಬೋರ್ಷನ್ ಮಾಡಿಸಿ ಅಂತ, ನಿಮ್ಗೆ ಇಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳಿ. ಎಲ್ಲದು ದುಡ್ಡಿಂದ ಆಗುದಿಲ್ಲ. ಕಾನೂನು ಅನ್ನೋದೊಂದಿದೆ, ಮೇಲೆ ದೇವರಂತ ಒಬ್ಬ ಇರ್ತಾನೆ. ಅಟ್ಲೀಸ್ಟ್ ಅದಕ್ಕಾದ್ರೂ ನೀವು ಹೆದರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಈಗ ಕಾಂಗ್ರೆಸ್ ಸರ್ಕಾರನೇ ಇದೆ, ಆರೋಪಿ ಕೃಷ್ಣನ ಹಿಡಿಯಕ್ಕೆ ಸಾಧ್ಯತೆ ಇಲ್ಲ, ಏನ್ ಹೇಳ್ತೀನಿ? 1 minute, I can't talk about the political party. ಈಗಲೇ ಹೋಗಿ ಭೇಟಿ ಮಾಡ್ತೀನಿ.